ನಮಸ್ತೆ, ನನ್ನ ಕುಕ್ಕಿಂಗ್ ಫ್ಯಾಮಿಲಿ ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಸಾಲೆ ಪುರಿ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ಅದರ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಗ್ರೀನ್ ಬಟಾಣಿ ಒಂದು 1/4 kg, ಈ ಯೆಲ್ಲೋ ಬಟಾಣಿ ಅಥವಾ ವೈಟ್ ಬಟಾಣಿ ಅದನ್ನು ಸಹ ಒಂದು 1/4 kg ರಾತ್ರಿ ನೆನೆಸಿಟ್ಕೋಬೇಕು, ಅಥವಾ ಒಂದು 8 hours 6 to 8 hours ನೆನೆಸಬೇಕು. ಆಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 5-6 ಆಲೂಗೆಡ್ಡೆನ ಈ ರೀತಿ ಪೀಸ್ ಮಾಡಿಕೊಂಡು ಅದನ್ನು ಸಹ ಕಾಳು ಜೊತೆಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ನೆಂದಿರೋದ್ರಿಂದ ಒಂದು ವಿಷಲ್ ಸಾಕು. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು 2 ಸ್ಪೂನ್ ಸೋಂಪು, ಒಂದು 5-6 ಈರುಳ್ಳಿ ಈ ರೀತಿ ಕಟ್ ಮಾಡಿಕೊಂಡು, ಮತ್ತು ಒಂದು 3 ಇಂಚು ಶುಂಠಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು 7-8 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಅಥವಾ ಒಂದು ಮೆಣಸಿನ್ಕಾಯಿ, ಒಂದು 4-5 ಟೊಮೊಟೊ ಕಟ್ ಮಾಡಿ ಅದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ನೋಡಿ, ಕುಕ್ಕರ್ ವಿಸಲ್ ಬಂದಿದೆ. ಕಾಳು ಮತ್ತು ಆಲೂಗೆಡ್ಡೆ, ಇಲ್ಲಿ ಒಂದು 4 ಚಕ್ಕೆ, ಒಂದು 4 ಲವಂಗ ಪೀಸ್ ಹಾಕ್ಕೊಂಡು ಅದನ್ನು ಹುರ್ಕೊಂಡು, ಮತ್ತು ಕೊತ್ತಂಬರಿ ಪುದೀನ ಸ್ವಲ್ಪ ತಗೊಂಡು ಅದನ್ನು ಸಹ ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು. ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಒಂದು ಫೈನ್ ಪೇಸ್ಟ್ ಮಾಡಿ ರುಬ್ಕೋಬೇಕು. ಮತ್ತು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬಿರಿಯಾನಿ ಎಲೆ, 2 ಸ್ಪೂನ್ ಜೀರಿಗೆ, 1-2 ಚಕ್ಕೆ, 1-2 ಲವಂಗ ಪೀಸು, ಮತ್ತು 3/4 ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ಜೀರಿಗೆ ಪೌಡ್ರು, 1 ಸ್ಪೂನು ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನು ಕೊರಿಯಾಂಡರ್ ಪೌಡರ್, ಒಂದು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿರುವಂಥ ಪೇಸ್ಟನ್ನ ಹಾಕಿ ಅದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಒಂದು 5 ನಿಮಿಷ ಇದೇ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಉರಿಬೇಕು. ಮಸಾಲೆದೆಲ್ಲ ಎಲ್ಲ ಹಸಿ ವಾಸನೆ ಹೋಗಲಿ ಅಂತ. ನೋಡಿ, ಈ ಬಟಾಣಿ ಆಲೂಗೆಡ್ಡೆನ ಒಂದು ಮೀಡಿಯಮ್ ಆಗಿ ಸ್ಮ್ಯಾಶ್ ಮಾಡ್ಕೋಬೇಕು, ತುಂಬಾ ಸ್ಮ್ಯಾಶ್ ಮಾಡಬಾರ್ದು. ಮೀಡಿಯಮಾಗಿ ಸ್ಮ್ಯಾಶ್ ಮಾಡಿರುವಂಥ ಬಟಾಣಿಗೆ ಹಾಕ್ಕೊಂಡು ನಮಗೆ ನೀರು ಹಾಕಿ ಥಿಕ್ನೆಸ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು ಉಪ್ಪು ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈ ಸಾಸಸ್ ಎಲ್ಲ ಆಪ್ಷನಲ್ಲು. ಸೋಯಾ ಸಾಸು, ವಿನೇಗರು, ಚಿಲ್ಲಿ ಸಾಸು, ಟೊಮೆಟೊ ಸಾಸು ಇವೆಲ್ಲ ಒಂದೊಂದು ಸ್ಪೂನ್ ಹಾಕ್ಬೋದು, ಇದು ಆಪ್ಷನಲ್ಲು. ಈಗ ನಮ್ಮದು ಗ್ರೇವಿ ರೆಡಿಯಾಗಿದೆ. ಮಸಾಲೆ ಪುರಿ ಹುರ್ಕೊಳ್ಳೋದಕ್ಕೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಅದರಲ್ಲಿ ರೆಡಿ ಮಸಾಲೆ ಪುರಿನ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ನೋಡಿ, ಎಣ್ಣೆಲಿ ಹಾಕ್ತಿದ್ದಂಗೆ ಚೆನ್ನಾಗಿ ರೌಂಡಾಗಿ ಮಸಾಲೆ ಪುರಿ ರೆಡಿ ಆಯಿತು. ಇದನ್ನು ಈ ರೀತಿ ಒಂದು ಲೈಟ್ ಬ್ರೌನ್ ಕಲರ್ ಬರೋ ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಪುರಿನೆಲ್ಲ ಒಂದಷ್ಟು ಹುರ್ಕೊಂಡು ರೆಡಿ ಮಾಡಿ ಇಟ್ಕೋತೀನಿ. ಈ ಪುರಿನ ಒಂದು 6-8 ಪೂರಿ ಒಂದು ಪ್ಲೇಟ್ಗೆ ಎಲ್ಲ ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕು. ಇದಕ್ಕೆ ಮಸಾಲೆ ಪುರಿ ಗ್ರೇವಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದ್ರ ಮೇಲೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸ್ವಲ್ಪ ಹಾಕ್ಕೋಬೇಕು, ಈರುಳ್ಳಿ ಸ್ವಲ್ಪ ಹಾಕ್ಕೋಬೇಕು, ಟೊಮೊಟೊ ಸ್ವಲ್ಪ ಹಾಕ್ಕೋಬೇಕು ಕಟ್ ಮಾಡಿರುವಂಥದ್ದು, ಮತ್ತು ಅದ್ರ ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಪೌಡ್ರು, ಮತ್ತು ಖಾರ ಬೂಂದಿ, ಖಾರ ಮಿಕ್ಸ್ಚರು, ಈ ಥರ ಕಡ್ಡಿ ಖಾರ ಯಾವುದಿದೆಯೋ ಅದು ಹಾಕಿ ಮಸಾಲೆ ಪುರಿ ತುಂಬಾ ಟೇಸ್ಟಿಯಾಗಿರುವಂತಹ ರುಚಿಯಾಗಿರುವಂತಹ ಮಸಾಲೆ ಪುರಿ ರೆಡಿ ಆಗುತ್ತೆ. ನೀವು ಈ ರೀತಿ ಮಸಾಲೆ ಪುರಿ ಮನೇಲಿ ಮಾಡಿಕೊಂಡು ತಿಂದು ನೋಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.